ನನಗೇನೋ ನೆನಪಿದೆ, ನಾನು 10ನೇ ಕ್ಲಾಸ್ ವರೆಗೆ ಓದಿ ನನ್ನ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದ್ದೆ. ಮತ್ತು ಒಂದು ಮಂತ್ಲಿ ಮ್ಯಾಗಝಿನ್ ಮಾಡೋಣ ಅಂತ ಅನ್ಸ್ಬಿಟ್ಟಿತ್ತು ನನಗೆ. ಆಸ್ ಅ ರೈಟರ್ ಒಂದು ಮಂತ್ಲಿ ಮ್ಯಾಗಝಿನ್ ಅನ್ನ ಲಾಂಚ್ ಮಾಡ್ಬಿಟ್ಟಿದ್ದೆ. ಆವಾಗ ಅದು ತಿಂಗಳಿಗೆ ಒಂದು 3,000 ರೂಪಾಯಿ ದುಡ್ಡು ಬೇಕಾಗೋದು. ಆ 3,000 ರೂಪಾಯಿ ನಾನು ಒಂದು ಸಬ್ಸ್ಕ್ರಿಪ್ಷನ್ ಅಲ್ಲಿ ಅದನ್ನು ತಗೋಬೇಕು. ಒಂದೇ ಮಂತ್ ಪ್ರಿಂಟ್ ಮಾಡಿದೆ, 3,000 ದುಡ್ಡು ಬರಲಿಲ್ಲ. 2ನೇ ಮಂತ್ ಪ್ರಿಂಟ್ ಮಾಡಿದೆ, ಏನೋ ಒಂದು ಸ್ವಲ್ಪ ಬಂತು. ಆದ್ರೆ ನನ್ನ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಯ್ತು. 6,000 8,000 ಈ ತರ ನಷ್ಟವನ್ನ ಹೆಂಗ್ ನಿಭಾಯಿಸ್ತೀನಿ ಅನ್ನೋದು ನನಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಒಂದಿನ ಅಂದ್ರೆ ನಮ್ಮೂರಲ್ಲಿ ಆ ಹಂತದಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಇದು 3 ತಿಂಗಳು ಪ್ರಿಂಟ್ ಆಗಿತ್ತು. 4ನೇ ತಿಂಗಳು ಪ್ರಿಂಟ್ ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ. 100 ರೂಪಾಯಿ ಬಹಳ ಇಂಪಾರ್ಟೆಂಟ್ ಅನ್ನೋ ಒಂದು ಸಂದರ್ಭ. ಜಾತ್ರೆ ನಡೀತಾ ಇತ್ತು ನಮ್ಮೂರಲ್ಲಿ. ನನಗೆ ಅವಾಗ 17 ವರ್ಷ. ನಾನು ನಮ್ಮ ಮನೆಯಿಂದ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಹಳ್ಳಿ ಇದು, ಕಾಡು ಮತ್ತು ಅದ್ರ ಮಧ್ಯೆ ಇರುವ ರಸ್ತೆ. ಆ ರಸ್ತೆಯಲ್ಲಿ ನನಗೆ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಜಾತ್ರೆಗೆ ಹೋಗುವವರು ಆ ಗಡಿಬಿಡಿಯಲ್ಲಿ ಒಂದು 500 ರೂಪಾಯಿನ ನೋಟು ಕೈಗೆ ಸಿಕ್ಬಿಡ್ತು ದಾರಿಯಲ್ಲಿ. ಆವತ್ತು ನಾನು ಅನುಭವಿಸಿರುವ ಸಂತೋಷ, ಇವತ್ತು ನಾನು ಪಟ್ಟಿರುವ ಸಂಬಳ ಇರ್ಬೋದು, ಇನ್ನೊಂದಿರ್ಬೋದು, ಯಾವ್ದು ಕೊಟ್ಟಿಲ್ಲ. ಆ 500 ರೂಪಾಯಿ ಅಷ್ಟು ಅವಶ್ಯಕತೆ ಇತ್ತು. ಯಾಕಂದ್ರೆ ನನಗೆ ಪ್ರಿಂಟ್ ಮಾಡಕ್ ದುಡ್ಡಿಲ್ಲ. ಒಂಥರ ಇನ್ಸಲ್ಟ್ ಆಗ್ಬಿಟ್ಟಿದೆ. ಊರಲ್ಲಿ ಪೇಪರ್ ಲಾಂಚ್ ಮಾಡ್ಕೊಂಡ್ಬಿಟ್ಟಿದೀನಿ. ಒಂದು ಕ್ಯಾಪಿಟಲ್ ಇಲ್ಲ ನನ್ನ ಹತ್ರ. ಅಂಡ್ 100 ರೂಪಾಯಿ ಒದ್ದಾಡ್ತಾ ಇರುವಾಗ 500 ರೂಪಾಯಿ ಅನಾಯಾಸವಾಗಿ ರಸ್ತೆಯಲ್ಲಿ ಸಿಕ್ಬಿಟ್ಟಿದ್ದು ಅದೊಂದು ನೆನಪಿದೆ ನನಗೆ. ಅಂಡ್ ಆ 500 ರೂಪಾಯಿ ಕೊಟ್ಟ ಕಂಫರ್ಟ್ ನಾನು ಯಾವತ್ತಿಗೂ ಮರೆಯಲ್ಲ.